ನೋಡಿ, ಈಗಾಗಲೇ ನಮ್ಮ ವರದಿಗಳನ್ನು, ನಮ್ಮ ರಿಪೋರ್ಟ್ ಕಾರ್ಡ್ಗಳನ್ನು ನಾವು PCC ಅಧ್ಯಕ್ಷರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡಿದ್ದಾರೆ. ಮತ್ತು PCC ಅವರು AICC ಅವರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಈಗ ರಿಪೋರ್ಟ್ ಕಾರ್ಡನ್ನು ನಾವು ಪಬ್ಲಿಕ್ನಲ್ಲಿ ಕೊಡೋದಾಗಲಿ ಅಥವಾ ಪಕ್ಷದಲ್ಲಿ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನಿಮಗೆ ಗೊತ್ತು, ಪ್ರತಿ ತಿಂಗಳು ನಾನು ನನ್ನ ವರದಿಯನ್ನೇ ನಾನು ರಿಲೀಸ್ ಮಾಡ್ತಾ ಇದ್ದೆ. ಈಗ ಚುನಾವಣೆ ಆದಮೇಲೆ ಮಾಡಿಲ್ಲ ಅಷ್ಟೇ, ಲಾಸ್ಟ್ 3-4 ಮಂತ್ಸ್. ಸೊ ನಾವು ಮಾಡ್ತಾ ಇರುವ ಕೆಲಸ ಏನು, ನೀತಿ ಏನು, ಹೊಸ ಯೋಜನೆಗಳೇನು, ಅದನ್ನು ನಾವು ಪಬ್ಲಿಕ್ನಲ್ಲಿ ಇರ್ಬೋದು, ಪಕ್ಷಕ್ಕೆ ಇರಬಹುದು, ನಾವು ಕೊಡಲೇಬೇಕಾಗ್ತದಲ್ಲ. ಅದರಲ್ಲಿ ತಪ್ಪೇನಿದೆ? ರಾಜ್ಯಾಧ್ಯಕ್ಷ ಬದಲಾವಣೆಯ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಅಂದ್ರೆ ಪಕ್ಷ ಸಂಘಟನೆ ನೋಡಿ, ಬಹಳ ಸ್ಪಷ್ಟವಾಗಿ ಉಪಮುಖ್ಯಮಂತ್ರಿಗಳು ಮುಂಚೆನೇ ಹೇಳಿದ್ರು, ಏನು ನೀವು ನಮಗೆ ಕೊಟ್ಟಂತ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ, ಪಕ್ಷಕ್ಕೆ ಅಧಿಕಾರದಲ್ಲಿ ನಾವು ಸಿದ್ದರಾಮಯ್ಯ ಅವರು ತಂದಿದ್ದೇವೆ, ಹಲವಾರು ನಾಯಕರು ಅದಕ್ಕೆ ಸಹಕಾರ ನೀಡಿದ್ದಾರೆ, ನೀವೇನು ಆದೇಶ ಕೊಡ್ತೀರಾ ನಾವು ಮಾಡ್ತೀವಿ ಅಂತ. ಅವಾಗಿನ ಸಂದರ್ಭದಲ್ಲಿ ಇಲ್ಲ, ನೀವು ಇನ್ನೂ ಮುಂದೂಡಿ, ಈಗ MP ಎಲೆಕ್ಷನ್ ಇದೆ, MP ಎಲೆಕ್ಷನ್ ಆದ್ಮೇಲೆ ನೋಡೋಣ ಅಂತ. ಅದಾದ್ಮೇಲೆ ಬೈ ಎಲೆಕ್ಷನ್ ಕೂಡ ಬಂತು. ಸೊ ಅದರಿಂದ ಅದನ್ನು ಯಾರು ನಮ್ಮ DCM ಸಾಹೇಬರು ಯಾವುದೋ ಕುರ್ಚಿಗೆ ಅಂಟ್ಕೊಂಡಿಲ್ಲ, ಅಥವಾ ಮುಖ್ಯಮಂತ್ರಿಗಳು ಯಾವುದೇ ಕುರ್ಚಿಗೆ ಅಂಟ್ಕೊಂಡಿಲ್ಲ. ಭಾಳ ಸ್ಪಷ್ಟವಾಗಿ ಇಬ್ಬರೂ ಕೂಡ ಹೈಕಮಾಂಡ್ ಏನು ತೀರ್ಮಾನ ತಗುತ್ತೆ ಅದಕ್ಕೆ ನಾವು ತಲೆ ಬಾಗಬೇಕಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೊ ಇದರಲ್ಲಿ ಗೊಂದಲ ಏನಿದೆ? ಈಗ ನಾನು ಹೌದು, ಅದು ಈಗ ಭಾಳ ಸ್ಪಷ್ಟವಾಗಿ ಅದು DCM ಅವರೇ ಹೇಳಿದಾರಲ್ವಾ, ಸಾಕಷ್ಟು ಒತ್ತಡ ಇದೆ, ಬೆಂಗಳೂರಿನ ಜವಾಬ್ದಾರಿ ಇದೆ, ಇರಿಗೇಷನ್ ಖಾತೆ ನಮಗಿದೆ, ಅವರೇ ಹೇಳಿದ್ದಾರೆ. ಹೈಕಮಾಂಡ್ ಯಾವಾಗ ಏನು ಹೇಳ್ತಾರೆ ಅದಕ್ಕೆ ಸಿದ್ಧರಾಗಿದ್ದಾರೆ, ಇಬ್ರು ಸಿದ್ಧರಾಗಿದ್ದಾರೆ. ಸೊ ಗೊಂದಲ ಎಲ್ಲಿದೆ ಇದರಲ್ಲಿ? ಮೊದಲನೇದು ಸರ್, ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ, ಅದು ಜಾತಿ ಗಣತಿ ವರದಿ ಅಲ್ಲ, ಅದು ಸೋಷಿಯೋ ಎಕನಾಮಿಕ್ ಸರ್ವೆ. ಜಾತಿ ಗಣತಿಗೆ ಅಂದ್ರೆ ಸೆನ್ಸಸ್ಸಿಗೆ ಮತ್ತೆ ಸರ್ವೆಗೆ ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಅದೇನೇ ಇರಲಿ, ಅದು ಕ್ಯಾಬಿನೆಟಿಗೆ ಬಂದಾಗ ಅದನ್ನ ಸ್ಟಡಿ ಮಾಡಿಬಿಟ್ಟು ಅದ್ರ ಬಗ್ಗೆ ಹೇಳಿಕೆ ಕೊಡ್ಬೋದು. ಸದ್ಯಕ್ಕಂತೂ ನಾನಂತೂ ನೋಡಿಲ್ಲ ಆ ರಿಪೋರ್ಟು, ಬರೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತ್ರ ಇರೋದು. ಅದು ಬಿಟ್ಟರೆ ಬೇರೆ ಯಾರೂ ನೋಡಿಲ್ಲ. ಕ್ಯಾಬಿನೆಟಿಗೆ ಅದು ಬರಲಿ, ಬಂದಾಗ ಅದು ಪ್ರಸ್ತಾಪ ಆದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ. ಸತೀಶ್ ಜಾರಕಿಹೊಳಿ ಮತ್ತೆ ಕೇಂದ್ರ ಗಣ್ಯರು ಒಂದು ಡಿಮ್ಯಾಂಡ್ ಸರ್, KPCC ಅಧ್ಯಕ್ಷರು ಮುಂದುವರಿಬೇಕಾ ಬೇಡವಾ ಅಂತ ಹೈಕಮಾಂಡ್ ಸ್ಪಷ್ಟಪಡಿಸಲಿ, ಹೈಕಮಾಂಡ್ ಇಂದಲೇ ಗೊಂದಲ ಆಗಿರೋದು ಅಂತ ಹೇಳಿದ್ದಾರೆ. ನೋಡಿ, ಹೈಕಮಾಂಡ್ ಇಂದ ಇರ್ಬೋದು, ಇಲ್ಲಿಂದ ಇರ್ಬೋದು, ಯಾವುದೇ ಗೊಂದಲ ಇಲ್ಲ. ಅವ್ರದ್ದು ನಿರೀಕ್ಷೆ ಏನಿದೆ ಅಂದ್ರೆ ಒಂದು ಫುಲ್ ಟೈಮ್ ಇದು ಇದ್ರೆ ಪಕ್ಷ ಚಟುವಟಿಕೆಗೆ ಅನುಕೂಲ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಮತ್ತೆ ನಿನ್ನೆ ಕೂಡ ಅವ್ರು ಪುನರುಚ್ಚರಿಸ್ತಾ ಇದ್ದಾರೆ, DK ಅವ್ರ ಬಗ್ಗೆ ಇರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಇರ್ಬೋದು, ವೈಯಕ್ತಿಕ ಅಭಿಪ್ರಾಯ ನಂದಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಪಕ್ಷದ ಹಿತಾಸಕ್ತಿನಲ್ಲಿ ಏನೇನು ಮಾಡಬೇಕು ಅದನ್ನ ನಾನು ವರಿಷ್ಠರಿಗೆ ತಿಳಿಸಿದ್ದೀನಿ, ಅದನ್ನ ನಾನೇ ಇದು ಮಾಡ್ತಾ ಇದ್ದೀನಿ. ನಾವು ನೋಬಡಿ ಈಸ್ ಡಿಬೇಟಿಂಗ್ ದಟ್ ಅಲ್ವಾ. ಈಗ ಕಳೆದ 3-4 ವರ್ಷದಿಂದ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬ್ರದ್ದು ಏನು ಒಂದು ಅದ್ಭುತವಾದಂಥ ಒಂದು ಕೊಡುಗೆ ಇದೆ ನಮ್ಮ ಪಕ್ಷಕ್ಕೆ. ಯಾರು ನಮಗೆ 100 ಸೀಟು ಕೊಟ್ಟಿರಲಿಲ್ಲ, ಇವತ್ತು 140 ಜನ ಆರಿಸಿ ಬಂದಿದ್ದೀವಿ ಅಂದರೆ ಸುಮಾರು. ಅದಕ್ಕೆ ಇವರಿಬ್ಬರು ಮುಂದೆ ನಿಂತ್ಕೊಂಡು ಇವ್ರ ಜೊತೆ ಎಲ್ಲ ಹಿರಿಯರು ಇರೋದ್ರಿಂದನೇ ತಾನೇ ನಾವೆಲ್ಲ ಬಂದಿರೋದು. ನಮ್ಮಲ್ಲಿ BJP ಥರ ಏನಾದರೂ ಗೊಂದಲ ಇದೆಯೇನ್ರಿ? ನಾವೇನು ಕೇಳ್ತಾ ಯಾರು ಕೂಡ ಹೈಕಮಾಂಡ್ ಮಾತನ್ನ ತಲೆ ಏನೋ ಅದನ್ನ ಮೀರೋದು ಇಲ್ಲ. AICC ಅಧ್ಯಕ್ಷ ರಾಜ್ಯದವರು ಇರೋದ್ರಿಂದ ಗೊಂದಲ ಯಾಕೆ ಅಂತ. AICC ಅಧ್ಯಕ್ಷ ರಾಜ್ಯದವರು ಇರೋದ್ರಿಂದ ಗೊಂದಲ ಏನಿದೆ ಹೇಳಿ? ಈಗ ಹೈಕಮಾಂಡ್ ಸ್ಪಷ್ಟಪಡಿಸ್ಲಿ ಅಂತ ಹೇಳಿದ್ರು. ಹೈಕಮಾಂಡ್ ಸ್ಪಷ್ಟಪಡಿಸುತ್ತೆ. ಈಗ ಡೆಲ್ಲಿ ಚುನಾವಣೆ ಇದೆ, ಇದಕ್ಕಿಂತ ಮುಂಚೆ ಮಹಾರಾಷ್ಟ್ರ ಚುನಾವಣೆ ಇತ್ತು. ಈಗ AICCಗೆ ಎಲ್ಲ ರಾಜ್ಯನೂ ನೋಡ್ಬೇಕಲ್ಲ. ಆಮೇಲೆ DK ಶಿವಕುಮಾರ್ ಸಾಹೇಬ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ಮೇಲೆ ಇನ್ನೇನು ಉಳಿದಿದೆ? ನೋಡಿ, ಈಗಾಗಲೇ ನಮ್ಮ ವರದಿಗಳನ್ನು, ನಮ್ಮ ರಿಪೋರ್ಟ್ ಕಾರ್ಡ್ಗಳನ್ನು ನಾವು PCC ಅಧ್ಯಕ್ಷರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡಿದ್ದಾರೆ. ಮತ್ತು PCC ಅವರು AICC ಅವರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಈಗ ರಿಪೋರ್ಟ್ ಕಾರ್ಡನ್ನು ನಾವು ಪಬ್ಲಿಕ್ನಲ್ಲಿ ಕೊಡೋದಾಗಲಿ ಅಥವಾ ಪಕ್ಷದಲ್ಲಿ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನಿಮಗೆ ಗೊತ್ತು, ಪ್ರತಿ ತಿಂಗಳು ನಾನು ನನ್ನ ವರದಿಯನ್ನೇ ನಾನು ರಿಲೀಸ್ ಮಾಡ್ತಾ ಇದ್ದೆ. ಈಗ ಚುನಾವಣೆ ಆದಮೇಲೆ ಮಾಡಿಲ್ಲ ಅಷ್ಟೇ, ಲಾಸ್ಟ್ 3-4 ಮಂತ್ಸ್. ಸೊ ನಾವು ಮಾಡ್ತಾ ಇರುವ ಕೆಲಸ ಏನು, ನೀತಿ ಏನು, ಹೊಸ ಯೋಜನೆಗಳೇನು, ಅದನ್ನು ನಾವು ಪಬ್ಲಿಕ್ನಲ್ಲಿ ಇರ್ಬೋದು, ಪಕ್ಷಕ್ಕೆ ಇರಬಹುದು, ನಾವು ಕೊಡಲೇಬೇಕಾಗ್ತದಲ್ಲ. ಅದರಲ್ಲಿ ತಪ್ಪೇನಿದೆ? ರಾಜ್ಯಾಧ್ಯಕ್ಷ ಬದಲಾವಣೆಯ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಅಂದ್ರೆ ಪಕ್ಷ ಸಂಘಟನೆ ನೋಡಿ, ಬಹಳ ಸ್ಪಷ್ಟವಾಗಿ ಉಪಮುಖ್ಯಮಂತ್ರಿಗಳು
ಮುಂಚೆನೇ ಹೇಳಿದ್ರು, ಏನು ನೀವು ನಮಗೆ ಕೊಟ್ಟಂತ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ, ಪಕ್ಷಕ್ಕೆ ಅಧಿಕಾರದಲ್ಲಿ ನಾವು ಸಿದ್ದರಾಮಯ್ಯ ಅವರು ತಂದಿದ್ದೇವೆ, ಹಲವಾರು ನಾಯಕರು ಅದಕ್ಕೆ ಸಹಕಾರ ನೀಡಿದ್ದಾರೆ, ನೀವೇನು ಆದೇಶ ಕೊಡ್ತೀರಾ ನಾವು ಮಾಡ್ತೀವಿ ಅಂತ. ಅವಾಗಿನ ಸಂದರ್ಭದಲ್ಲಿ ಇಲ್ಲ ನೀವು ಇನ್ನ ಮುಂದೂಡಿ, ಈಗ MP ಎಲೆಕ್ಷನ್ ಇದೆ, MP ಎಲೆಕ್ಷನ್ ಆದ್ಮೇಲೆ ನೋಡೋಣ ಅಂತ. ಅದಾದ್ಮೇಲೆ ಬೈ ಎಲೆಕ್ಷನ್ ಕೂಡ ಬಂತು. ಸೊ ಆದ್ರಿಂದ ಅದನ್ನ ಯಾರು ನಮ್ಮ DCM ಸಾಹೇಬರು ಯಾವುದೋ ಕುರ್ಚಿಗೆ ಅಂಟ್ಕೊಂಡಿಲ್ಲ, ಅಥವಾ ಮುಖ್ಯಮಂತ್ರಿಗಳು ಯಾವುದೇ ಕುರ್ಚಿಗೆ ಅಂಟ್ಕೊಂಡಿಲ್ಲ. ಬಹಳ ಸ್ಪಷ್ಟವಾಗಿ ಇಬ್ರು ಕೂಡ ಹೈಕಮಾಂಡ್ ಏನಿದೆ, ಏನು ತೀರ್ಮಾನ ತಗುತ್ತೆ ಅದಕ್ಕೆ ನಾವು ತಲೆ ಬಾಗ್ಬೇಕಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೊ ಇದ್ರಲ್ಲಿ ಗೊಂದಲ ಏನಿದೆ? ಈಗ ನಾನು ಹೌದು, ಅದು ಈಗ ಬಹಳ ಸ್ಪಷ್ಟವಾಗಿ ಅದು DCM ಅವರೇ ಹೇಳಿದಾರಲ್ವಾ, ಸಾಕಷ್ಟು ಒತ್ತಡ ಇದೆ, ಬೆಂಗಳೂರಿನ ಜವಾಬ್ದಾರಿ ಇದೆ, ಇರಿಗೇಷನ್ ಖಾತೆ ನಮಗಿದೆ, ಅವರೇ ಹೇಳಿದ್ದಾರೆ. ಹೈಕಮಾಂಡ್ ಯಾವಾಗ ಏನು ಹೇಳ್ತಾರೆ ಅದಕ್ಕೆ ಸಿದ್ಧರಾಗಿದ್ದಾರೆ, ಇಬ್ರು ಸಿದ್ಧರಾಗಿದ್ದಾರೆ. ಸೊ ಬೇರೆ ಗೊಂದಲ ಎಲ್ಲಿದೆ ಇದರಲ್ಲಿ? ಮೊದಲನೇದು ಸರ್, ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ, ಅದು ಜಾತಿ ಗಣತಿ ವರದಿ ಅಲ್ಲ, ಅದು ಸೋಷಿಯೋ ಎಕನಾಮಿಕ್ ಸರ್ವೆ. ಜಾತಿ ಗಣತಿಗೆ ಅಂದ್ರೆ ಸೆನ್ಸಸ್ಸಿಗೆ ಮತ್ತೆ ಸರ್ವೆಗೆ ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಅದೇನೇ ಇರಲಿ, ಅದು ಕ್ಯಾಬಿನೆಟಿಗೆ ಬಂದಾಗ ಅದನ್ನ ಸ್ಟಡಿ ಮಾಡಿಬಿಟ್ಟು ಅದ್ರ ಬಗ್ಗೆ ಹೇಳಿಕೆ ಕೊಡ್ಬೋದು. ಸದ್ಯಕ್ಕಂತೂ ನಾನಂತೂ ನೋಡಿಲ್ಲ ಆ ರಿಪೋರ್ಟು, ಬರೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತ್ರ ಇರೋದು. ಅದು ಬಿಟ್ರೆ ಬೇರೆ ಯಾರೂ ನೋಡಿಲ್ಲ. ಕ್ಯಾಬಿನೆಟಿಗೆ ಅದು ಬಂದಾಗ ಅದು ಪ್ರಸ್ತಾಪ ಆದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ. ಸತೀಶ್ ಜಾರಕಿಹೊಳಿ ಮತ್ತೆ ಕೇಂದ್ರ ಗಣ್ಯರು ಒಂದು ಡಿಮ್ಯಾಂಡ್ ಸರ್, KPCC ಅಧ್ಯಕ್ಷರು ಮುಂದುವರಿಬೇಕಾ ಬೇಡವಾ ಅಂತ ಹೈಕಮಾಂಡ್ ಸ್ಪಷ್ಟಪಡಿಸಲಿ, ಹೈಕಮಾಂಡ್ ಇಂದಲೇ ಗೊಂದಲ ಆಗಿರೋದು ಅಂತ ಹೇಳಿದ್ದಾರೆ. ನೋಡಿ, ಹೈಕಮಾಂಡ್ ಇಂದ ಇರ್ಬೋದು, ಇಲ್ಲಿಂದ ಇರ್ಬೋದು, ಯಾವುದೇ ಗೊಂದಲ ಇಲ್ಲ. ಅವ್ರದ್ದು ನಿರೀಕ್ಷೆ ಏನಿದೆ ಅಂದ್ರೆ ಒಂದು ಫುಲ್ ಟೈಮ್ ಇದು ಇದ್ರೆ ಪಕ್ಷ ಚಟುವಟಿಕೆಗೆ ಅನುಕೂಲ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಮತ್ತೆ ನಿನ್ನೆ ಕೂಡ ಅವ್ರು ಪುನರುಚ್ಚರಿಸ್ತಾ ಇದ್ದಾರೆ, DK ಅವ್ರ ಬಗ್ಗೆ ಇರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಇರ್ಬೋದು, ವೈಯಕ್ತಿಕ ಅಭಿಪ್ರಾಯ ನಂದಲ್ಲ ಅಂತಾನೂ ಕೂಡ ಹೇಳಿದ್ದಾರೆ. ಪಕ್ಷದ ಹಿತಾಸಕ್ತಿನಲ್ಲಿ ಏನೇನು ಮಾಡಬೇಕು ಅದನ್ನ ನಾನು ವರಿಷ್ಠರಿಗೆ ತಿಳಿಸಿದ್ದೀನಿ, ಅದನ್ನ ನಾನೇ ಇದು ಮಾಡ್ತಾ ಇದ್ದೀನಿ. ನಾವು ನೋಬಡಿ ಈಸ್ ಡಿಬೇಟಿಂಗ್ ದಟ್ ಅಲ್ವಾ. ಈಗ ಕಳೆದ 3-4 ವರ್ಷದಿಂದ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬ್ರದ್ದು ಏನು ಒಂದು ಅದ್ಭುತವಾದಂಥ ಒಂದು ಕೊಡುಗೆ ಇದೆ ನಮ್ಮ ಪಕ್ಷಕ್ಕೆ. ಯಾರು ನಮಗೆ 100 ಸೀಟು ಕೊಟ್ಟಿರಲಿಲ್ಲ, ಇವತ್ತು 140 ಜನ ಆರಿಸಿ ಬಂದಿದ್ದೀವಿ ಅಂದರೆ ಸುಮಾರು. ಅದಕ್ಕೆ ಇವರಿಬ್ಬರು ಮುಂದೆ ನಿಂತ್ಕೊಂಡು ಇವ್ರ ಜೊತೆ ಎಲ್ಲ ಹಿರಿಯರು ಇರೋದ್ರಿಂದನೇ ತಾನೇ ನಾವೆಲ್ಲ ಬಂದಿರೋದು. ನಮ್ಮಲ್ಲಿ BJP ಥರ ಏನಾದರೂ ಗೊಂದಲ ಇದೆಯೇನ್ರಿ? ನಾವೇನು ಕೇಳ್ತಾ ಯಾರು ಕೂಡ ಹೈಕಮಾಂಡ್ ಮಾತನ್ನ ತಲೆ ಏನೋ ಅದನ್ನ ಮೀರೋದು ಇಲ್ಲ. ACC ಅಧ್ಯಕ್ಷ ರಾಜ್ಯದವರು ಇರೋದ್ರಿಂದ ಗೊಂದಲ ಯಾಕೆ ಅಂತ. ACC ಅಧ್ಯಕ್ಷ ರಾಜ್ಯದವರು ಇರೋದ್ರಿಂದ ಗೊಂದಲ ಏನಿದೆ ಹೇಳಿ? ಈಗ ಹೈಕಮಾಂಡ್ ಸ್ಪಷ್ಟಪಡಿಸ್ಲಿ ಅಂತ ಹೇಳಿದ್ರು. ಹೈಕಮಾಂಡ್ ಸ್ಪಷ್ಟಪಡಿಸುತ್ತೆ. ಈಗ ಡೆಲ್ಲಿ ಚುನಾವಣೆ ಇದೆ, ಇದಕ್ಕಿಂತ ಮುಂಚೆ ಮಹಾರಾಷ್ಟ್ರ ಚುನಾವಣೆ ಇತ್ತು. ಈಗ ACCಗೆ ಎಲ್ಲ ರಾಜ್ಯನೂ ನೋಡ್ಬೇಕಲ್ಲ. ಆಮೇಲೆ DK ಶಿವಕುಮಾರ್ ಸಾಹೇಬ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ಮೇಲೆ ಇನ್ನೇನು ಉಳಿದಿದೆ ನೋಡಿ. ಈಗಾಗಲೇ ನಮ್ಮ ವರದಿಗಳನ್ನ, ನಮ್ಮ ರಿಪೋರ್ಟ್ ಕಾರ್ಡ್ಗಳನ್ನ ನಾವು PCC ಅಧ್ಯಕ್ಷರಿಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡಿದ್ದಾರೆ. ಮತ್ತೆ PCC ಅವರು AICC ಅವರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಈಗ ರಿಪೋರ್ಟ್ ಕಾರ್ಡನ್ನು ನಾವು ಪಬ್ಲಿಕ್ನಲ್ಲಿ ಕೊಡೋದಾಗ್ಲಿ ಅಥವಾ ಪಕ್ಷದಲ್ಲಿ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನಿಮಗೆ ಗೊತ್ತು, ಪ್ರತಿ ತಿಂಗಳು ನಾನು ನನ್ನ ವರದಿಯನ್ನೇ ನಾನು ರಿಲೀಸ್ ಮಾಡ್ತಾ ಇದ್ದೆ. ಈಗ ಚುನಾವಣೆ ಆದ್ಮೇಲೆ ಮಾಡಿಲ್ಲ ಅಷ್ಟೇ, ಲಾಸ್ಟ್ 3-4 ಮಂತ್ಸ್. ಸೊ ನಾವು ಮಾಡ್ತಾ ಇರುವ ಕೆಲಸ ಏನು, ನೀತಿ ಏನು, ಹೊಸ ಯೋಜನೆಗಳೇನು, ಅದನ್ನ ನಾವು ಪಬ್ಲಿಕ್ನಲ್ಲಿ ಇರ್ಬೋದು, ಪಕ್ಷಕ್ಕೆ ಇರಬಹುದು, ನಾವು ಕೊಡಲೇಬೇಕಾಗ್ತದಲ್ಲ. ಅದ್ರಲ್ಲಿ ತಪ್ಪೇನಿದೆ? ರಾಜ್ಯಾಧ್ಯಕ್ಷ ಬದಲಾವಣೆಯ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂದ್ರೆ ಪಕ್ಷ ಸಂಘಟನೆ ನೋಡಿ, ಬಹಳ ಸ್ಪಷ್ಟವಾಗಿ ಉಪಮುಖ್ಯಮಂತ್ರಿಗಳು ಮುಂಚೆನೇ ಹೇಳಿದ್ರು, ಏನು ನೀವು ನಮಗೆ ಕೊಟ್ಟಂತ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ, ಪಕ್ಷಕ್ಕೆ ಅಧಿಕಾರದಲ್ಲಿ ನಾವು ಸಿದ್ದರಾಮಯ್ಯ ಅವರು ತಂದಿದ್ದೇವೆ, ಹಲವಾರು ನಾಯಕರು ಅದಕ್ಕೆ ಸಹಕಾರ ನೀಡಿದ್ದಾರೆ, ನೀವೇನು ಆದೇಶ ಕೊಡ್ತೀರಾ ನಾವು ಮಾಡ್ತೀವಿ ಅಂತ. ಅವಾಗಿನ ಸಂದರ್ಭದಲ್ಲಿ ಇಲ್ಲ ನೀವು ಇನ್ನ ಮುಂದೂಡಿ, ಈಗ MP ಎಲೆಕ್ಷನ್ ಇದೆ, MP ಎಲೆಕ್ಷನ್ ಆದ್ಮೇಲೆ ನೋಡೋಣ ಅಂತ. ಅದಾದ್ಮೇಲೆ ಬೈ ಎಲೆಕ್ಷನ್ ಕೂಡ ಬಂತು. ಸೊ ಆದ್ರಿಂದ ಅದನ್ನ ಯಾರು ನಮ್ಮ DCM ಸಾಹೇಬರು ಯಾವುದೋ ಕುರ್ಚಿಗೆ ಅಂಟ್ಕೊಂಡಿಲ್ಲ, ಅಥವಾ ಮುಖ್ಯಮಂತ್ರಿಗಳು ಯಾವುದೇ ಕುರ್ಚಿಗೆ ಅಂಟ್ಕೊಂಡಿಲ್ಲ. ಬಹಳ ಸ್ಪಷ್ಟವಾಗಿ ಇಬ್ರು ಕೂಡ ಹೈಕಮಾಂಡ್ ಏನಿದೆ, ಏನು ತೀರ್ಮಾನ ತಗುತ್ತೆ ಅದಕ್ಕೆ ನಾವು ತಲೆ ಬಾಗ್ಬೇಕಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೊ ಇದ್ರಲ್ಲಿ ಗೊಂದಲ ಏನಿದೆ? ಈಗ ನಾನು ಹೌದು, ಅದು ಈಗ ಬಹಳ ಸ್ಪಷ್ಟವಾಗಿ ಅದು DCM ಅವರೇ ಹೇಳಿದಾರಲ್ವಾ, ಸಾಕಷ್ಟು ಒತ್ತಡ ಇದೆ, ಬೆಂಗಳೂರಿನ ಜವಾಬ್ದಾರಿ ಇದೆ, ಇರಿಗೇಷನ್ ಖಾತೆ ನಮಗಿದೆ, ಅವರೇ ಹೇಳಿದ್ದಾರೆ. ಹೈಕಮಾಂಡ್ ಯಾವಾಗ ಏನು ಹೇಳ್ತಾರೆ ಅದಕ್ಕೆ ಸಿದ್ಧರಾಗಿದ್ದಾರೆ, ಇಬ್ರು ಸಿದ್ಧರಾಗಿದ್ದಾರೆ. ಸೊ ಬೇರೆ ಗೊಂದಲ ಎಲ್ಲಿದೆ ಇದರಲ್ಲಿ?
ಮೊದಲನೇದು ಸರ್ ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ, ಅದು ಜಾತಿ ಗಣತಿ ವರದಿ ಅಲ್ಲ, ಅದು ಸೋಷಿಯೋ ಎಕನಾಮಿಕ್ ಸರ್ವೆ. ಜಾತಿ ಗಣತಿಗೆ ಅಂದ್ರೆ ಸೆನ್ಸಸ್ಸಿಗೆ ಮತ್ತೆ ಸರ್ವೆಗೆ ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಅದೇನೇ ಇರಲಿ, ಅದು ಕ್ಯಾಬಿನೆಟಿಗೆ ಬಂದಾಗ ಅದರಲ್ಲಿ ಅದನ್ನ ಸ್ಟಡಿ ಮಾಡಿಬಿಟ್ಟು ಅದ್ರ ಬಗ್ಗೆ ಹೇಳಿಕೆ ಕೊಡ್ಬೋದು. ಸದ್ಯಕ್ಕಂತೂ ನಾನಂತೂ ನೋಡಿಲ್ಲ ಆ ರಿಪೋರ್ಟು. ಬರೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತ್ರ ಇರೋದು, ಅದು ಬಿಟ್ಟರೆ ಬೇರೆ ಯಾರೂ ನೋಡಿಲ್ಲ. ಕ್ಯಾಬಿನೆಟಿಗೆ ಅದು ಬರಲಿ, ಬಂದಾಗ ಅದು ಪ್ರಸ್ತಾಪ ಆದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ. ಸತೀಶ್ ಜಾರಕಿಹೊಳಿ ಮತ್ತೆ ಕೇಂದ್ರ ಗಣ್ಯರು ಒಂದು ಡಿಮ್ಯಾಂಡ್ ಸರ್, ಕೆಪಿಸಿಸಿ ಅಧ್ಯಕ್ಷರು ಮುಂದುವರಿಬೇಕಾ ಬೇಡವಾ ಅಂತ ಹೈಕಮಾಂಡ್ ಸ್ಪಷ್ಟಪಡಿಸಲಿ. ಹೈಕಮಾಂಡ್ ಇಂದಲೇ ಗೊಂದಲ ಆಗಿರೋದು ಅಂತ ಹೇಳಿದ್ದಾರೆ. ನೋಡಿ, ಹೈಕಮಾಂಡ್ ಇಂದ ಇರ್ಬೋದು, ಇಲ್ಲಿಂದ ಇರ್ಬೋದು, ಯಾವುದೇ ಗೊಂದಲ ಇಲ್ಲ. ಅವ್ರದ್ದು ನಿರೀಕ್ಷೆ ಏನಿದೆ ಅಂದ್ರೆ ಒಂದು ಫುಲ್ ಟೈಮ್ ಇದು ಇದ್ರೆ ಪಕ್ಷ ಚಟುವಟಿಕೆಗೆ ಅನುಕೂಲ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಮತ್ತೆ ನಿನ್ನೆ ಕೂಡ ಅವ್ರು ಪುನರುಚ್ಚರಿಸ್ತಾ ಇದ್ದಾರೆ. DK ಅವ್ರ ಬಗ್ಗೆ ಇರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಇರ್ಬೋದು, ವೈಯಕ್ತಿಕ ಅಭಿಪ್ರಾಯ ನಂದಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಪಕ್ಷದ ಹಿತಾಸಕ್ತಿನಲ್ಲಿ ಏನೇನು ಮಾಡಬೇಕು ಅದನ್ನ ನಾನು ವರಿಷ್ಠರಿಗೆ ತಿಳಿಸಿದ್ದೀನಿ, ಅದನ್ನ ನಾನೇ ಇದು ಮಾಡ್ತಾ ಇದ್ದೀನಿ. ನಾವು ನೋಬಡಿ ಈಸ್ ಡಿಬೇಟಿಂಗ್ ದಟ್ ಅಲ್ವಾ. ಈಗ ಕಳೆದ 3-4 ವರ್ಷದಿಂದ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬ್ರದ್ದು ಏನು ಒಂದು ಅದ್ಭುತವಾದಂಥ ಒಂದು ಕೊಡುಗೆ ಇದೆ ನಮ್ಮ ಪಕ್ಷಕ್ಕೆ. ಯಾರು ನಮಗೆ 100 ಸೀಟು ಕೊಟ್ಟಿರಲಿಲ್ಲ, ಇವತ್ತು 140 ಜನ ಆರಿಸಿ ಬಂದಿದ್ದೀವಿ ಅಂದರೆ ಸುಮಾರು. ಅದಕ್ಕೆ ಇವರಿಬ್ರು ಮುಂದೆ ನಿಂತ್ಕೊಂಡು ಇವ್ರ ಜೊತೆ ಎಲ್ಲ ಹಿರಿಯರು ಇರೋದ್ರಿಂದನೇ ತಾನೇ ನಾವೆಲ್ಲ ಬಂದಿರೋದು. ನಮ್ಮಲ್ಲಿ BJP ಥರ ಏನಾದರೂ ಗೊಂದಲ ಇದೆಯೇನ್ರಿ? ನಾವೇನು ಕೇಳ್ತಾ ಯಾರು ಕೂಡ ಹೈಕಮಾಂಡ್ ಮಾತನ್ನ ತಲೆ ಏನೋ ಅದನ್ನ ಮೀರೋದು ಇಲ್ಲ. ಎಸಿಸಿ ಅಧ್ಯಕ್ಷ ರಾಜ್ಯದವರು ಇರೋದ್ರಿಂದ ಗೊಂದಲ ಯಾಕೆ ಅಂತ. ಎಸಿಸಿ ಅಧ್ಯಕ್ಷ ರಾಜ್ಯದವರು ಇರೋದ್ರಿಂದ ಗೊಂದಲ ಏನಿದೆ ಹೇಳಿ? ಈಗ ಹೈಕಮಾಂಡ್ ಸ್ಪಷ್ಟಪಡಿಸ್ಲಿ ಅಂತ ಹೇಳಿದ್ರು. ಹೈಕಮಾಂಡ್ ಸ್ಪಷ್ಟಪಡಿಸುತ್ತೆ. ಈಗ ಡೆಲ್ಲಿ ಚುನಾವಣೆ ಇದೆ, ಇದಕ್ಕಿಂತ ಮುಂಚೆ ಮಹಾರಾಷ್ಟ್ರ ಚುನಾವಣೆ ಇತ್ತು. ಈಗ ACCಗೆ ಎಲ್ಲ ರಾಜ್ಯನೂ ನೋಡ್ಬೇಕಲ್ಲ. ಆಮೇಲೆ DK ಶಿವಕುಮಾರ್ ಸಾಹೇಬ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ಮೇಲೆ ಇನ್ನೇನು ಉಳಿದಿದೆ?